ಥ್ಯಾಂಕ್ ಯು. ಈ ದಿನ ನಮ್ಮ ಲೋಕದ ಪರಮಾತ್ಮ ಶ್ರೀ ಕೃಷ್ಣರವರ ಜನ್ಮ ದಿನೋತ್ಸವದ ಈ ಅಂಗವಾಗಿ ತಮಗೆಲ್ಲರಿಗೂ ನಾಡಿನ ದೇಶದ ಜನತೆಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ನನ್ನ ಅಣ್ಣನ ಸಮಾನರು, ಆತ್ಮೀಯರು, ನನ್ನ ಆತ್ಮೀಯ ಅಣ್ಣನ ಸಮಾನರು, ಕೆಪಿಸಿಸಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಒಬ್ಬರನ್ನ ಅಧ್ಯಕ್ಷರಾಗಿರುವಂಥ ಹುಮಾಯೂನ್ ಖಾನ್ ಅವರು, ಅದೇ ರೀತಿಯಾಗಿ ಮತ್ತೊಬ್ಬ ಆತ್ಮೀಯರು, ಅಣ್ಣನ ಸಮಾನರು, ನಮ್ಮ ಯಾವಾಗಲೂ ನನ್ನ ಎಲ್ಲ ಶ್ರೇಯಸ್ಸನ್ನು ಬಯಸ್ತಕ್ಕಂಥ ಬಸವರಾಜ ಅಣ್ಣನವರೇ, ಅದೇ ರೀತಿಯಾಗಿ ಮತ್ತೊಬ್ಬ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಆತ್ಮೀಯರು, ಸ್ನೇಹಿತರಾಗಿರ್ತಕ್ಕಂಥ ಸಿರುಗುಪ್ಪದ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನೀರ್ ಹುಸೇನ್ ಅವರೇ, ಮತ್ತೊಬ್ಬ ಆತ್ಮೀಯರು, ಸ್ನೇಹಿತರಾಗಿರ್ತಕ್ಕಂಥ ವಿವೇಕ್ ಅವರೇ, ಈ ಶಾಲೆಯ ಮುಖ್ಯಸ್ಥರು, ನನ್ನ ಆತ್ಮೀಯ ಸಹೋದರ, ಯಾವಾಗಲೂ ಎಜುಕೇಷನಲ್ಲಿ ತನ್ನ ಜೀವನ ಅಂತೇಳಿ ಅಂದ್ಕೊಂಡಿರ್ತಕ್ಕಂಥ ಅಜೀಜ್ ಅವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ನನ್ನ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಪೇರೆಂಟ್ಸ್, ಎಲ್ಲ ತಾಯಂದಿರೇ, ಅಕ್ಕ ತಂಗಿಯರೇ, ತಮ್ಮಂದಿರೇ ಮತ್ತು ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರೇ, ಸ್ನೇಹಿತರಿಗಾಗಲೇ ಕೆಲವಾರು ಪ್ರೈಸ್ಗಳು ನಾವು ಕೊಟ್ಟಿದ್ದೀವಿ. ರಾಧಾ ಮತ್ತು ಕೃಷ್ಣ ಅವರ ಒಂದು ಏನು ಇದನ್ನು ಮಾಡಿದ್ರು, ಫ್ಯಾನ್ಸಿ ಡ್ರೆಸ್ ಹಾಕಿದ್ರು. ನನಗೆ ಇವತ್ತು ಈಗಾಗಲೇ ನಮ್ಮ ಮುಖ್ಯ ಗುರುಗಳು ವಿಚಾರವಾಗಿ ಹೇಳಿದ್ದಾರೆ, ಶ್ರೀಕೃಷ್ಣ ಅಂದ್ರೆ ಏನು, ಇದು 8ನೇ ಅವತಾರ, ಈ ದಶಾವತಾರದಲ್ಲಿ 8ನೇ ಅವತಾರ, 8ನೇ ಮಗ ಅಂತೇಳಿ. ಇದು ಒಂದು ಪುರಾಣ ಪುರುಷ, ಇದೊಂದು ದೈವತ್ವವನ್ನು ಪಡೆದಿರ್ತಕ್ಕಂಥದ್ದು. ಇದಕ್ಕೆ ದೊಡ್ಡ ಹಿನ್ನೆಲೆ ಇದೆ, ಭಾವನೆಗಳಿದ್ದಾವೆ, ಇದರ ಹಿಂದ್ಗಡೆ ಒಂದು ದೊಡ್ಡ ಕಥೆನೇ ಇದೆ. ಅದರದ್ದು ಈ ಸಂದರ್ಭ ಅಲ್ಲ. ಆದರೆ ಒಂದು ಮಾತ್ರ ಹೇಳ್ತೀನಿ, ಶ್ರೀಕೃಷ್ಣನ ಆದರ್ಶಗಳು, ಅವ್ರ ಮುಖ್ಯ ಮೂಲ ಏನು ಅಂತಂದ್ರೆ, ಯಾವಾಗ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ, ಈ ಭೂಮಿ ಮೇಲೆ ಅಧರ್ಮ ಪ್ರಾರಂಭ ಆಗ್ತದೋ, ಅಧರ್ಮ ಸ್ಥಾಪನೆ ಆಗ್ತದೋ, ಅಧರ್ಮ ಅಂದ್ರೆ ಇವತ್ತು ಗೊತ್ತಾಗಿದೆ ತಮ್ಗೆ ಏನಾಗ್ತಿದೆ ದೇಶದಲ್ಲಿ, ನಮ್ಮ ದೇಶದಲ್ಲಿ ಅಂತೇಳಿ. ಯಾವಾಗ ಅಧರ್ಮ ಸ್ಥಾಪನೆ ಆಗ್ತದೋ, ಯಾವಾಗ ದುಷ್ಟ ಶಕ್ತಿಗಳು ನಮ್ಮ ನಾಳಕ್ಕೆ ಪ್ರಚೋದನೆ ಮಾಡ್ತಾವೋ, ಬಯಸ್ತಾವೋ, ಆ ಸಂದರ್ಭದಲ್ಲಿ ನಾನು ಮತ್ತೆ ಹುಟ್ಟಿ ಬರ್ತೀನಿ, ಹುಟ್ಟಿ ಬಂದು ದುಷ್ಟ ಸಂಹಾರ ಮಾಡಿ ಶಿಷ್ಟರ ರಕ್ಷಣೆ ಮಾಡ್ತೀನಿ ಅಂತಕ್ಕಂಥ ಉದ್ದೇಶನೇ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಒಂದು ಸಂದರ್ಭ ಅಂತ ಈ ಸಂದರ್ಭದಲ್ಲಿ ನೀಡಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದ್ರ ಜೊತೆಗೆ ನಾನು ಇಲ್ಲೊಂದು ಕಂಡುಕೊಂಡಿದ್ದೇನೆಂದ್ರೆ, ರಯಾನ ಪಬ್ಲಿಕ್ ಸ್ಕೂಲು ಏನಿದೆ, ನಾನು ನೋಡ್ತಾ ಇದ್ದೆ ಇಲ್ಲಿ, ಹುಮಾಯೂನ್ಗೆ ಹೇಳಿದೆ, ಅಣ್ಣ ಇವತ್ತು ನಾವು ಇಷ್ಟು ಮಕ್ಕಳಿದ್ದಾರೆ, ಇವ್ರು ಯಾರು ಹಿಂದೂ ಮಕ್ಕಳಲ್ಲ, ಹಿಂದೂ ಮಕ್ಕಳ ಜೊತೆಗೆ ಮುಸ್ಲಿಮ್ಸ್ ಹುಡುಗರು ಸಹ ಇದರಲ್ಲಿದ್ದಾರೆ, ಹುಡುಗರಿದ್ದಾರೆ, ಹುಡುಗಿಯರಿದ್ದಾರೆ. ಅವರು ಕೃಷ್ಣ ಆಗಿದ್ದಾರೆ, ರಾಧೆ ಆಗಿದ್ದಾರೆ, ಆಶ್ಚರ್ಯ ಆಗಿದೆ. ಇಲ್ಲೆಲ್ಲಿದೆ ಧರ್ಮ, ಎಲ್ಲಿದೆ ನಿಮಗೆ? ಯಾವುದು ಹಿಂದೂ ಧರ್ಮ, ಯಾವುದು ಮುಸ್ಲಿಂ ಧರ್ಮ, ಯಾವುದು ಕ್ರಿಶ್ಚಿಯನ್ ಧರ್ಮ? ಎಲ್ಲ ಧರ್ಮಗಳನ್ನು ಮೀರಿರ್ತಕ್ಕಂಥದ್ದು ಮಾನವೀಯ ಧರ್ಮ. ಈ ಮಾನವೀಯ ಧರ್ಮವನ್ನು ಈ ಶಾಲೆಯಲ್ಲಿ ಪಾಲಿಸ್ತಾ ಇದ್ದಾರೆ. ಇವತ್ತು ಮಕ್ಕಳು, ನಾನು ಅವ್ರ ಹೆಸರು ಕೇಳ್ತಾ ಇದ್ದೆ, ಪಿಕ್ ಮಾಡಿ ಚೆಕ್ ಮಾಡಿದಾಗ ಮುಸ್ಲಿಂ ಹುಡುಗರು ಸಹ ಕೃಷ್ಣನ ವೇಷ ಹಾಕೊಂಡಿದ್ದಾರೆ, ಮುಸ್ಲಿಂ ಹುಡುಗಿಯರು ಸಹ ರಾಧೆ ವೇಷ ಹಾಕೊಂಡಿದ್ದಾರೆ. ಅಂದ್ರೆ ನಿಜವಾಗ್ಲೂ ಅವ್ರ ತಂದೆ ತಾಯಿ ಡೆಡಿಕೇಟ್ ಮಾಡಿ ಅವರಿಗೆ ಬಟ್ಟೆ ತಗೊಂಡು ಬಂದು ಅದನ್ನು ವೇಷ ಹಾಕಿಸಿ ಕಳಿಸಿದಾರಲ್ಲ, ನಿಜವಾಗ್ಲೂ ಆ ತಾಯಂದ್ರಿಗೆ ನಂದು ನಿಜವಾಗ್ಲೂ ಇದೊಂದು ದೊಡ್ಡ ಅದ್ಭುತವಾಗಿರ್ತಕ್ಕಂಥದ್ದು. ಇಲ್ಲಿ ಮಾನವೀಯ ಧರ್ಮ ಮಾತ್ರ ಯಾವಾಗಲೂ ಈ ಪ್ರಪಂಚದಲ್ಲಿ ನಿಲ್ಲುತ್ತೆ.